Uh, yes, welcome to Clevra India, ಬಿಹೈಂಡ್ ಯುವರ್ ಡಿಸೈರ್ಸ್ Clevra India. ಸ್ನೇಹಿತರೆ, ನಾನು ಸಿದ್ಧವಾರ. ನಿನ್ನೆ ಒಂದು ವಿಡಿಯೋ ಮಾಡಿದ್ದೆ ನಾನು ಯು ಕಾಲೇಜ್ ಲೆಕ್ಚರ್ಗಳ ಒಂದು ರಿಕ್ರೂಟ್ಮೆಂಟ್ ಮೇಲೆ. ಸುಮಾರು 814 ಏನದು ಯು ಕಾಲೇಜ್ ಲೆಕ್ಚರ್ ಒಂದು ನೇಮಕಾತಿ ಸಂಬಂಧಪಟ್ಟಂತೆ ಒಂದು ವಿಡಿಯೋ ಕ್ಲಾಸ್ ಮಾಡಿ ಹಾಕಿದ್ದೆ. ಆದರೆ ತುಂಬ ಜನ ನನಗೆ ಹಲವು ಪ್ರಶ್ನೆಗಳನ್ನು ಕೇಳಿದ್ರು. ಯಾವಾಗ ರಿಕ್ರೂಟ್ಮೆಂಟ್ ಆಗುತ್ತಾ, ನಿಮ್ಮಲ್ಲಿ ಯಾವ ಕ್ಲಾಸ್ ಸಿಗ್ತಾವ, ಮತ್ತು ಸೋಷಿಯಾಲಜಿ ಸಂಬಂಧಪಟ್ಟಂಗೆ ಏನು ಸ್ಟಡಿ ಮೆಟೀರಿಯಲ್ ಕೊಡ್ತಾ ಇದ್ರಿ, ಮತ್ತು ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳಿದರು. ಸೊ ಆ ಪ್ರಶ್ನೆಗಳಿಗೆ ಉತ್ತರಿಸಬೇಕಂತ ಬಂದಿದ್ದೀನಿ ಇವತ್ತು. ನಿಮ್ಮ ಕಮೆಂಟ್ಗಳಿಗೆ ನನ್ನ ಕೆಲವು ಸರಿಸಮಾನವಾದ ಉತ್ತರಗಳನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ನನಗೆ ಎಷ್ಟು ಸಾಧ್ಯವೋ ಅಷ್ಟು ಗೊತ್ತಿರ್ತಕ್ಕಂಥ ಮಾಹಿತಿ ನಿಮ್ಮ ಜೊತೆ ಒಂದು 5 ನಿಮಿಷ ಇಲ್ಲಿ ನಾನು ಶೇರ್ ಮಾಡ್ಕೊತ ಹೋಗ್ತೀನಿ. ನೋಡೋಣ ಯಾರ್ಯಾರು ಏನು ಕೇಳಿದ್ದಾರೆ. ಅದಕ್ಕಿಂತ ಪೂರ್ವದಲ್ಲಿ ಒಂದು ಮಾತು. ಇವಾಗ ಆಲ್ರೆಡಿ ನಮಗೆ GK ಮಾರ್ಗದರ್ಶಿ ಕೋರ್ಸ್ ಸ್ಟಾರ್ಟ್ ಆಗೈತಿ. ಈಗ ರೀಸ್ಟಾರ್ಟ್ ಕೊಟ್ಟಿದ್ದೀವಿ ಆ್ಯಕ್ಚುಲಿ ಇವತ್ತಿಂದ ನಾವು, ಇದೇ ಮಂಡೆಯಿಂದನ. ಅಂದರೆ ಕಾನ್ಸ್ಟಿಟ್ಯೂಷನ್ ಇವಾಗ ನಡೀತಾ ಇದೆ. ಅದು ಕೋರ್ಸ್ ಡೀಟೇಲ್ಸ್ ಎಲ್ಲ ನಿಮ್ಗೆ ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹಾಕಿದ್ದೀನಿ. ಯಾರಾದರೂ ಸಬ್ಸ್ಕ್ರಿಪ್ಷನ್ ಮಾಡ್ಕೊಳ್ಳೋರಿದ್ರೆ ನೀವೇನು ಮಾಡಿ, 966139 688 ಈ ನಂಬರ್ ಕಾಲ್ ಮಾಡಿ, ಅಥವಾ 8660186299 ಈ ನಂಬರ್ ಕಾಲ್ ಮಾಡಿ ಜಾಯ್ನ್ ಆಗಿ. ಯಾಕಂದರೆ ಅದ್ಭುತವಾಗಿರ್ತಕ್ಕಂಥ ಕಂಟೆಂಟನ್ನು ಕೊಡ್ತಾ ಇದ್ದೀವಿ. ಕನ್ನಡ ಮೀಡಿಯಮು ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡೂ ಮಾಧ್ಯಮದಲ್ಲಿ ಕೊಡ್ತಾ ಇದ್ದೀವಿ. ಟೆಸ್ಟ್ಗಳು ಮತ್ತು ನಿಮ್ಗೆ ಯಾರಿಗಾರು ಆ ಒಂದು ಕಂಟೆಂಟ್ ನೋಡ್ಬೇಕನ್ಸಿತ್ರ, ಇಲ್ಲ ಸರ್ ನಾನು ಅಡ್ವಾನ್ಸ್ ನೀವು ಕೊಡೋ ಕಂಟೆಂಟ್ ನೋಡ್ತೀನಿ ಮತ್ತು ಅದು ಯಾವ ಥರ ಇದೆ ಅಂತ ನೋಡ್ಕೋದು ಅಂತಿದ್ರೆ, ನಮ್ಮ ಮಾಡಲ್ ಏನೋ ಚೆಕ್ ಮಾಡೋರಿದ್ರೆ ಈ ನಂಬರ್ಗಳಿಗೆ ಯಾವ್ದಾರು ಒಂದು ನಂಬರ್ ಕಾಲ್ ಮಾಡಿರಿ, ಅವ್ರು ನಿಮಗೆ ಕಳಿಸ್ಕೊಡ್ತಾರೆ. ಕಂಟೆಂಟ್ ನೋಡ್ರಿ, ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಐತಿ. ಬೈಲಿಂಗ್ವಲ್ ಐತಿ. ಕರ್ನಾಟಕದಾಗ ಯಾರು ಕೊಡ್ತಾ ಇಲ್ಲ. ಕನ್ನಡ ಮಾಧ್ಯಮದಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಒಂದು GKಗೆ ಸಂಬಂಧಿಸಿದಂತೆ ಎಲ್ಲ ಒಂದು ಕಂಟೆಂಟನ್ನು ಕೇವಲ 1500 ರೂಪಾಯಿದಲ್ಲಿ ಒದಗಿಸ್ತಿದ್ದಾರೆ. ಇದರ ಒಂದು ಪ್ರಯೋಜನ ಪಡ್ಕೊಳ್ಳಿ. ಬನ್ನಿ, ಇವತ್ತಿನ ಒಂದು ಈ ಕಮೆಂಟ್ಗಳಿಗೆ ಉತ್ತರವಾಗಿರ್ತಕ್ಕಂಥ ಕೆಲವು ವಿಚಾರಗಳನ್ನು ಹಂಚ್ಕೋತೀನಿ. ಅದ್ರ ಜೊತೆ ನಾವು ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ವಿಚಾರನೂ ಕೂಡ ಇಲ್ಲಿ ನೋಡ್ತೀನಿ. 814 ಏನು PU ಕಾಲೇಜ್ ಉಪನ್ಯಾಸಕ ಹುದ್ದೆಗಳಿಗೆ ಸಂಬಂಧಿಸಿದಂಥ ಒಂದು ವಿಡಿಯೋ ಮಾಡಿದಾಗ ತುಂಬ ಜನ ಕಮೆಂಟ್ಗಳು ಮಾಡಿದ್ದೀರಿ. ಆ ಕಮೆಂಟ್ಗಳಿಗೆ ಉತ್ತರಿಸ್ಬೇಕು ಅಂದ್ಕೊಂಡಿದ್ದೀನಿ. ಈಗ ನಿಮ್ಮೆಲ್ಲರ ಸಹಕಾರ ಇರಲಿ. ಒಂದು 2-5 ನಿಮಿಷ, ಜಾಸ್ತಿ ಏನು ಮಾತಾಡಲ್ಲ, ಒಂದು 5 ನಿಮಿಷದಲ್ಲಿ ಮುಗಿಸ್ಬಿಡೋಣ. ಒಬ್ಬೊಬ್ರು ಕೇಳಿದ್ದಾರೆ, ಏನು ಕೇಳಿದ್ದಾರೆ, ಸರ್ ಸೋಷಿಯಾಲಜಿಗೆ ಸಂಬಂಧಪಟ್ಟಂಗೆ ಏನಾದರೂ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಡಿ, ಮತ್ತು ತುಂಬ ವ್ಯಾಲ್ಯೂಯಬಲ್ ಇನ್ಫಾರ್ಮೇಷನ್ ಕೊಟ್ಟಿದ್ರಿ, ಥ್ಯಾಂಕ್ ಯು ಅಂತ ಹೇಳಿದರೆ. ಯಾರು? ಅಶೋಕ್ ಹೊಸಮನಿ ಅವರು. ಅಶೋಕ್ ಹೊಸಮನಿ ಅವರಿಗೆ ನಿಮಗೂ ಕೂಡ ಧನ್ಯವಾದಗಳು ಸರ್. ಸೋಷಿಯಾಲಜಿ ಸಂಬಂಧಪಟ್ಟಂಗೆ ನಿಮ್ಗೆ ಏನಾದರೂ ಏನು PDF ಅಥವಾ ವರ್ಲ್ಡ್ PYQ ಕ್ವಶನ್ ಪೇಪರ್ ಬೇಕಿದ್ರೆ ನನಗೆ ಒಂದು ಮೆಸೇಜ್ ಹಾಕಿ ವಾಟ್ಸಪ್ಪಲ್ಲಿ ಕಳಿಸ್ಕೊಡ್ತೀನಿ ನಿಮಗೆ. ನಮ್ಮ ಹತ್ರ ಎಲ್ಲ ಒಂದು ಸ್ಟಡಿ ಮಟೀರಿಯಲ್ ಅಥವಾ ಕ್ವಶನ್ ಪೇಪರ್ ಸಂಬಂಧಪಟ್ಟಂಥ ಸೋಷಿಯಾಲಜಿದು ನಮ್ಮ ಹತ್ರ ಇದೆ. ನಿಮಗೆ ನಾನು ಕಳಿಸ್ಕೊಡೋಕೆ ಪ್ರಯತ್ನ ಮಾಡ್ತೀನಿ. ನೀವು ಸಾಧ್ಯತೆ ಮಟ್ಟಿಗೆ ಏನು ಮಾಡಿರಿ, ನಾನು ವಾಟ್ಸಪ್ಪಲ್ಲಿ ಒಂದು ಮೆಸೇಜ್ ಹಾಕಿ ಅದನ್ನು PDF ತೊಗೋಬೋದು ನೀವು. ಇನ್ನೊಬ್ರು ಏನು ಕೇಳಿದರೆ, ಕಂಪ್ಯೂಟರ್ ಸೈನ್ಸ್ ಲೆಕ್ಚರ್ಗೆ B.Ed ಹೇಳ್ತಾರಾ, ಇದ್ರೆ B.Ed ಇಂದ ನಮಗೆ ಟೈಮ್ ಕೊಡ್ತಾರಾ? ಟಾರ್ಗೆಟ್ ಸ್ಟುಡಿಯೋದವ್ರು ಕೇಳಿದ್ದಾರೆ. ಕಂಪ್ಯೂಟರ್ ಸೈನ್ಸ್ ಸಂಬಂಧಪಟ್ಟಂಗೆ ಇನ್ನು B.Ed ಕೇಳ್ತಾರಾ ಇಲ್ಲ ಅಂತ ಕೇಳಿದ್ದಾರೆ. ಸಾರಿ, ಇದಕ್ಕೆ ನನಗೂ ಐಡಿಯಾ ಇಲ್ಲ, ಬಟ್ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಇದಕ್ಕೆ ಅಪ್ಡೇಟ್ ಕೊಡ್ತೀನಿ. ಸೊ ಇನ್ನೊಬ್ರು ಯಾರು ಕೇಳಿದಾರೆ ಅಂದರೆ ಶಾರದಾ ಮೇಡಮ್ ಅವರು. ಎಕನಾಮಿಕ್ ಕ್ಲಾಸ್ ಮಾಡಿ PU ಲೆಕ್ಚರ್ ಸಿಲೆಬಸ್ ಬಗ್ಗೆ ಹೇಳಿ. ಮೇಡಮ್, ನಮ್ಮ ಎಕನಾಮಿಕ್ಸ್ ಕ್ಲಾಸಸ್ಗಳು ಮೇಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಕನಾಮಿಕ್ಸ್ ಕ್ಲಾಸಸ್ಗಳು ನಮ್ಮ ಅಕಾಡೆಮಿ ವತಿಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮೇಯಿಂದ. ಮತ್ತು ಇದು ಸಂಬಂಧಪಟ್ಟಂಗೆ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ ನಿಮ್ಗೆ ಇಲ್ಲಿ. ಎಕನಾಮಿಕ್ಸ್ ಟೆಸ್ಟ್ ಸೀರೀಸ್ ಕೂಡ ಸಿಗುತ್ತೆ. ಅದಕ್ಕೂ ನೀವು ಮೇ ತಿಂಗಳಲ್ಲಿ ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಅಂದ್ರೆ ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ಒಬ್ರು. ಯಾರು? ಸಂತೋಷ್ ಅವರು. ಯಾವಾಗ ನೋಟಿಫಿಕೇಶನ್ ಆಗುತ್ತೆ ಅಂತ ಕೇಳ್ತಿದ್ದಾರೆ. ನೋಟಿಫಿಕೇಶನ್ ಯಾವಾಗಾದ್ರೂ ಆಗಲ್ರಿ, ಓದಕ್ಕೆ ಸ್ಟಾರ್ಟ್ ಮಾಡ್ಕೊಡ್ರಿ ಫಸ್ಟ್. ಅದು ಸಿಲೆಬಸ್ KA ನಿಮ್ಗೆ ಆಲ್ರೆಡಿ 20 ಸಲ ಹೇಳಿದ್ದೀನಿ ನಾನು. ಅವ್ರು ಏನಾದ್ರು ನೋಟಿಫಿಕೇಶನ್ ಮಾಡಿದ್ರೆ ವಿದಿನ್ 90 ಡೇಸಲ್ಲಿ ಎಕ್ಸಾಮ್ ಮಾಡಿಬಿಡ್ತಾರೆ ಅವರು. ಅದು ಏನು ಅಂತಾರಲ್ಲ, ನೀರಡಿಕೆ ಆದಾಗ ಬಾಯಿ ತೊಡೋದಕ್ಕಿಂತ ಅಡ್ವಾನ್ಸ್ ರೆಡಿಯಾಗಿ ನೀವೇನು ಮಾಡಿರಿ, ಓದಕ್ಕೆ ಸ್ಟಾರ್ಟ್ ಮಾಡಿರಿ. ಸಾಧ್ಯದ ಮಟ್ಟಿಗೆ ಬೇಗ ಕಲಿಯೋನ್ ಐತಿ. ಇನ್ನು ಪೊಲಿಟಿಕಲ್ ಸೈನ್ಸ್ ಪೋಸ್ಟ್ ಎಷ್ಟು ಅದಾವೆ ಸರ್ ಅಂತ ಕೇಳ್ತಾರೆ. ಯಾರು? ಬಸವರಾಜ್ ಅವರು. ಪೊಲಿಟಿಕಲ್ ಸೈನ್ಸ್ ಈಗ PU ಲೆಕ್ಚರ್ಗೆ ಸಂಬಂಧಪಟ್ಟಂಗೆ ನಮ್ಗೆ ಯಾವುದೂ ಇದು ಬಂದಿಲ್ಲ, ಏನು ಕಂಟೆಂಟ್ ಬಂದಿಲ್ಲ. ಬಟ್ ಥಿಂಗ್ ಏನಂದರೆ, ಬಂದ ತಕ್ಷಣ ಇಮಿಡಿಯೇಟ್ ವಿಡಿಯೋ ಮಾಡಿ ಹಾಕ್ತೀನಿ, ಅದು ಹೋಗಿ ಬರಿಬೇಡ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಂಬಂಧಪಟ್ಟಂಗೆ ಒಂದು ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಯಾವ ಪೋಸ್ಟ್ ಎಷ್ಟಿದಾವೆ ಅಂತ. ಬೇಕಾದ್ರೆ ಹಳೆ ವಿಡಿಯೋದಲ್ಲಿ ಹೋಗಿ ನೋಡ್ಕೊಡ್ರಿ ಒಂದ್ಸಲ. ಇನ್ನು ಕನ್ನಡ ವಿಷಯಕ್ಕೆ ಯಾವ ಬುಕ್ಸ್ ಓದಬೇಕು ತಿಳಿಸಿ, ರಾಣಿ ಉಮೇಶ್ ಅವರು ಹೇಳ್ತಾರೆ. ಮೇಡಮ್, ಇದಕ್ಕೆ ಸಂಬಂಧಪಟ್ಟಾಗ ಒಂದು PDF ಮಾಡ್ತಾ ಇದ್ದೀವಿ. ಎಲ್ಲ ಸಬ್ಜೆಕ್ಟ್ಗಳಿಗೆ ಏನದು ಸಿಲೆಬಸ್ ಸಂಬಂಧಪಟ್ಟಂಗೆ, ಎಲ್ಲ ಸಿಲೆಬಸ್ ಸಂಬಂಧಪಟ್ಟಂಗೆ ಒಂದು PDF ಮಾಡ್ತಾ ಇದ್ದೀವಿ. ಏನು ಮಾಡಿರಿ, ನಮ್ದು ಕ್ಲೇವ್ರಾ ಇಂಡಿಯಾ ಅಕಾಡೆಮಿದ ಒಂದು ಟೆಲಿಗ್ರಾಮ್ ಚಾನಲ್ ಹಾಕಿರ್ತೀನಿ ಇಲ್ಲಿ.
ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ನಿಮಗೆ ಅಲ್ಲೇ ಫ್ರೀಯಾಗಿ ಸಿಕ್ಬಿಡುತ್ತೆ ಎಲ್ಲ ಒಂದೇ ಕಡೆ. ಐ ಆಮ್ ಪ್ರಿಪೇರಿಂಗ್ ಫಾರ್ PU ಲೆಕ್ಚರ್ ಪೋಸ್ಟ್ ಫಾರ್ ಇಂಗ್ಲಿಷ್ ಲ್ಯಾಂಗ್ವೇಜ್. ಎಸ್, ಯಾರು ಮಾಣಿಕ್ಯ ಚಿಕ್ಕಮಠ ಅವ್ರು ಕೇಳ್ತಾರೆ. ಎಸ್ ಮೇಡಮ್, ಇನ್ನೊಂದು PU ಲೆಕ್ಚರ್ಗೆ ಸಂಬಂಧಪಟ್ಟಂತೆ ನೋಡ್ರಿ, ಇನ್ನೊಂದು ಅನೌನ್ಸ್ಮೆಂಟ್ ಹೇಳ್ತೀನಿ ಏನಂದ್ರೆ, ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂತೆ ಏನು ನಾವು ಏಪ್ರಿಲ್ 15ರಿಂದ ಅನೌನ್ಸ್ಮೆಂಟ್ ಇವಾಗ ಮಾಡ್ತಾ ಇದ್ದೀನಿ. ಏಪ್ರಿಲ್ 15ರಿಂದ ಈ ಕ್ಲಾಸ್ಗಳನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಏನು ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂತ ಕ್ಲಾಸಸ್ಗಳನ್ನು ಏಪ್ರಿಲ್ 15ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಿದ್ರೆ ನನ್ನ ನಂಬರ್ ಕಾಲ್ ಮಾಡ್ರಿ. ಅದು 8660186299 ಈ ನಂಬರ್ ಕಾಲ್ ಮಾಡ್ರಿ, ನಿಮ್ಗೆಲ್ಲ ಇನ್ಫಾರ್ಮೇಶನ್ ಕೊಡ್ತೀನಿ. ಮತ್ತೆ ಇಂಗ್ಲಿಷ್ ಲಿಟ್ರೇಚರ್ ಇದನ್ನ ಯಾರು ಪಾಠ ಮಾಡ್ತಾರಂತ ಪ್ರಶ್ನೆ ಕೇಳ್ಬೋದು. ಇವರೆಲ್ಲ ಆಲ್ರೆಡಿ 2017 ಮತ್ತು 2022ರಲ್ಲಿ ಅಪಾಯಿಂಟ್ ಆಗಿರ್ತಕ್ಕಂಥ ಅಸಿಸ್ಟೆಂಟ್ ಪ್ರೊಫೆಸರ್ಗಳಿದ್ದಾರೆ. ಮತ್ತೆ ತುಂಬಾ ರಿಸೋರ್ಸ್ ಪರ್ಸನ್ಸ್ ತಾರೆ ಇವರು. 4 ಜನರ ಒಂದು ಟೀಮ್ ಇದೆ ಇದಕ್ಕೆ ಇಂಗ್ಲಿಷ್ ಲಿಟ್ರೇಚರ್ಗೆ. ಯಾಕಂದ್ರೆ ಧಾರವಾಡ ಯೂನಿವರ್ಸಿಟಿ ಮತ್ತು ಬೆಳಗಾಂ ಯೂನಿವರ್ಸಿಟಿಯಲ್ಲಿ ಒಂದು ರಿಸರ್ಚ್ ವರ್ಕ್ ಕೂಡ ಮಾಡಿದ್ದಾರೆ ಇವರು. ಸೊ ಅದ್ಭುತವಾಗಿರ್ತಕ್ಕಂಥ ಏನಿದು ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಇದ್ದಾರೆ ಇವರು. ಇವರಿಂದ ನಿಮಗೆ ಇಂಗ್ಲಿಷ್ ಲಿಟ್ರೇಚರ್ ಕ್ಲಾಸ್ಗಳನ್ನ ನಮ್ಮ ಕ್ಲೇವರ್ ಅಕಾಡೆಮಿಯಿಂದ ಏಪ್ರಿಲ್ 15 ಅಥವಾ 20 ಮಧ್ಯ ನಾವು ಲಾಂಚ್ ಮಾಡ್ತಾ ಇದ್ದೀವಿ. ದಯವಿಟ್ಟು ನೀವು ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂಗ ಮತ್ತೆ ಇನ್ನೊಂದು ಕೇರಳ ಮತ್ತೆ ನಾರ್ತ್ ಇಂಡಿಯಾ ಮೇಲೆ ಡಿಪೆಂಡ್ ಆಗಿದ್ರು ಇಷ್ಟು ದಿನ. ಬಟ್ ಕರ್ನಾಟಕದಾಗ ಅತ್ಯುತ್ತಮವಾಗಿರ್ತಕ್ಕಂಥ ಟೀಮ್ ಅನ್ನ ಬಿಲ್ಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಆಲ್ರೆಡಿ ನಮ್ಮ ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂತ ಅಸಿಸ್ಟೆಂಟ್ ಪ್ರೊಫೆಸರ್ ಈ ಆಲ್ರೆಡಿ ವರ್ಕಿಂಗ್ ಅವರು GFCCಗಳಲ್ಲಿ ಫಸ್ಟ್ ಇಯರ್ ಕಾಲೇಜಲ್ಲಿ ವರ್ಕ್ ಮಾಡ್ತಿದ್ದಾರೆ. ತುಂಬಾ ಅದ್ಭುತವಾಗಿರ್ತಕ್ಕಂಥ ಜ್ಞಾನನ ಹೊಂದಿರತಕ್ಕಂಥ ಆ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗಳ ಒಂದು ಟೀಮ್ ಅನ್ನ ಬಿಲ್ಡಪ್ ಮಾಡಿದ್ದೀನಿ. ಅವರ ಮೂಲಕ ನಿಮಗೆ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಏನು ತರಗತಿಗಳನ್ನ ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂತ ಎಲ್ಲಾ ಒಂದು ಕ್ಲಾಸ್ಗಳನ್ನ ಮುಗಿಸ್ಕೊಡಿಸ್ತೀನಿ. ಅದ್ರ ಬಗ್ಗೆ ನಾನು 100% ಶ್ಯೂರಿಟಿ ಕೊಡ್ತೀನಿ, ಅದರಲ್ಲಿ ಏನು ಡೌಟ್ ಇಲ್ಲ. ಸೊ ನೀವು ಯಾರಾದರೂ ಜಾಯ್ನ್ ಆಗೋರಿದ್ರೆ ಇಂಗ್ಲಿಷ್ ಲಿಟ್ರೇಚರ್ ಸಂಬಂಧಪಟ್ಟಂಗೆ ಏನ್ ಮಾಡ್ರಿ, ಕಾಲ್ ಮಾಡ್ರಿ. ಇನ್ನು ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ ಹಿಸ್ಟ್ರಿ ಸಂಬಂಧಪಟ್ಟಂಗೆ ಇಲ್ಲಿ ಕೂಡ 4 ಜನರ ಒಂದು ಟೀಮ್ ರೆಡಿ ಆಗ್ತಾ ಇದೆ. ಇದು ಕೂಡ ಏಪ್ರಿಲ್ 25 ನಂತರ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತವೆ. ಇಲ್ಲಿ ಏಪ್ರಿಲ್ 25 ನಂತರ ಕ್ಲಾಸ್ಗಳು ಸ್ಟಾರ್ಟ್ ಆಗ್ತಾವ. ಅದ್ರ ಬಗ್ಗೆ ಎನ್ಕ್ವೈರಿ ಮಾಡೋದಿದ್ರೆ ನಮ್ಗೆ ಕೊಟ್ಟಿರ್ತಕ್ಕಂಥ ನಂಬರ್ ಕಾಂಟ್ಯಾಕ್ಟ್ ಮಾಡ್ರಿ. ಹೌದಾ? ಸರ್ ಕೈಂಡ್ಲಿ ಗಿವ್ ಅಪ್ಡೇಟ್ಸ್ ಅಬೌಟ್ ದ ಟೆಸ್ಟ್ ಸೀರೀಸ್. ಯಾವ ಟೆಸ್ಟ್ ಸೀರೀಸ್ ರೀ ಮೇಡಮ್ ಅವರ, ಶ್ರುತಿ ಮೇಡಮ್ ಅವರೇ? ಆಲ್ರೆಡಿ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗೈತ್ರಿ. ನೀವು ಒಂದ್ಸಲ ನಮ್ಮ ನಂಬರ್ ಕಾಲ್ ಮಾಡಿ ಇದು ಮಾಡ್ರಿ. ಏನ್ ಮೇಡಮ್ ಅವರ, ಶ್ರುತಿ ಮೇಡಮ್ ಅವರೇ, ಒಂದ್ಸಲ ಕಾಲ್ ಮಾಡ್ರಿ. ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗೈತಿ, ಬಟ್ ರೀಸ್ಟಾರ್ಟ್ ಕೊಟ್ಟಿವಿ. ಸ್ಟಾರ್ಟಿಂಗ್ ನಮ್ಗೆ ಇಲ್ಲಿ ಹೇಳ್ತೀನಿ ನಿಮ್ಗೆ ಓಪನ್ ಆಗಿ, ನಾನು ಸ್ಟಾರ್ಟಿಂಗ್ ನಮ್ಗೆ ಕೆಲವೊಂದು ಟೆಕ್ನಿಕಲ್ ಪ್ರಾಬ್ಲಮ್ ಆಯ್ತು. ಸೊ ಕೆಲವೊಬ್ರು ಅಡ್ಡಗಾಲಗಳು ಕೂಡ ಹಾಕಿದ್ರು. ಬಟ್ ಅದನ್ನ ಮೀರಿ ಕೂಡ ನಾನು ಇವತ್ತೆಲ್ಲ ನಮ್ದು ಇರ್ತಕ್ಕಂಥ ಟೆಸ್ಟ್ ಸೀರೀಸ್ಗಳಾಗಲಿ ಟೆಕ್ನಿಕಲ್ ಇಶ್ಯೂಗಳನ್ನ ಎಲ್ಲ ಸಾಲ್ವ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಕಾರಣಕ್ಕೂ ಏನು ಬೇಜಾರಾಗಬೇಡ್ರಿ. ಬೇಕಾದಾಗ ನೀವು ಟೆಸ್ಟ್ ಸೀರೀಸ್ಗಳು ಮತ್ತು ಏನು ಕ್ವಿಜ್ಜಸ್ಗಳನ್ನ ಡೈಲಿ 10 ಗಂಟೆಗೆ ಕ್ವಿಜ್ ಇರುತ್ತೆ ನಮ್ಮ ಚಾನಲ್ನಲ್ಲಿ ಗ್ರೂಪ್ಗಳಲ್ಲಿ. ನೀವು ಶ್ರುತಿ ಮೇಡಮ್ ಅವರು ನೀವು ಅಟೆಂಡ್ ಆಗ್ರಿ ಅದಕ್ಕೆ. ಇನ್ನು ಮ್ಯಾಥಮೆಟಿಕ್ಸ್ ಅಂತ ಹೇಳ್ತಾರೆ, ಬಯಾಲಜಿ ಕಾಲ್ ಆಗುತ್ತಾ ನೋಡ್ಬೇಕ್ರಿ ಪಾವನಿ ಮೇಡಮ್ ಅವರು, ಚೆಕ್ ಮಾಡಿ ಹೇಳ್ತೀನಿ ನಿಮ್ಗೆ. ಲಿಸ್ಟ್ ಬರುತ್ತೆ ಇನ್ನೊಂದು ಸ್ವಲ್ಪ ದಿನದಾಗ. ಸರ್ ನಮ್ದು ಸೋಷಿಯಾಲಜಿ ಯಾವ ಬುಕ್ ಸ್ಟಡಿ ಮಾಡಬೇಕು? MA B.Ed ಆಗಿದೆ, KSET ಆಗಿದೆ. ಶ್ರೀಧರ್ ಸರ್ ನಿಮ್ಗೆ ಅದೇ ಹೇಳ್ತಿದ್ನಲ್ಲ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗ್ರಿ. ಇನ್ನೆರಡು ದಿನದಾಗ ನಾನು ಅಲ್ಲಿ ಗ್ರೂಪಲ್ಲಿ ಹಾಕ್ತೀನಿ, ಏನಾದ್ರಿಲ್ಲ ಒಂದು ವಿಡಿಯೋ ಕ್ಲಾಸ್ ಬೇಕಾದ್ರೆ ಮಾಡಿ ಹಾಕ್ತೀನಿ ಕಮ್ಯುನಿಟೀಸಲ್ಲಿ. ಸರ್ ಹಿಸ್ಟ್ರಿ ಎಷ್ಟು ಪೋಸ್ಟ್ ಅದಾವ್ರಿ? ಸರ್ ನೋಡ್ರಿ, ಯಾರಿದು ಪ್ರತಾಪ್ ಸರ್ ಹೇಳ್ತಾರ. ಸರ್ ಹಿಸ್ಟ್ರಿ ಎಷ್ಟು ಪೋಸ್ಟ್ ಅದಾವ ಅಂತ ಕೇಳ್ತಾರೆ ಇವರು. ಸರ್ ನಾನು ಆಲ್ರೆಡಿ 102 ಪೋಸ್ಟ್ಗಳು ಹಿಂಗೆ ಎಕ್ಸ್ಟರ್ನಲ್ ಪ್ರೊಫೆಸರ್ಗೆ. ಬಟ್ ಇನ್ನು PU ಲೆಕ್ಚರ್ಗೆ ನಮ್ಗೆ ಏನಾದ್ರು ಡಾಕ್ಯುಮೆಂಟ್ಸ್ ಬಂದಿಲ್ರಿ. ಬಂದ ತಕ್ಷಣ ಹೇಳ್ತೀನಿ ನಿಮಗೆ ನಾನು. ಸರ್ ಓನ್ಲಿ MA ಕೇಸ್ ಎಷ್ಟು ಆಗಿದೆ? ಕಲ್ಯಾಣ್ ರಾವ್ ಕುನ್ನೂರ್ ಅವ್ರ. ಕಲ್ಯಾಣ್ ಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ಸಾಕು, ಅಷ್ಟ ಓದ್ರಿ, ನೀವು ಭಾಳ ತಲೆ ಕೆಡ್ಸ್ಕೊಬೇಡ್ರಿ. B.Ed ಇಲ್ಲ ಅಂದ್ರೆ ನಾವು PU ಕಾಲೇಜ್ ಬರೆಯೋಕ್ಕಾಗಲ್ರಿ. ನೀವೇನು ಮಾಡ್ರಿ, ಸಾಧ್ಯದ ಮಟ್ಟಿಗೆ ಏನು ಮಾಡ್ರಿ, ಅಸಿಸ್ಟೆಂಟ್ ಪ್ರೊಫೆಸರ್ ಬರೀರಿ. ಎಲಿಜಿಬಲ್ ಇದ್ರಿ ಇದಕ್ಕೆ. ಇವಾಗಿಂದ ಸ್ಟಡಿ ಚಾಲೂ ಮಾಡ್ಕೊಡ್ರಿ ನೀವು. ಸರ್ ಎಕನಾಮಿಕ್ಸ್ ಪೋಸ್ಟ್ ಎಷ್ಟು ಅದಾವ್ರಿ? ಪಲ್ಲವಿ ಮಂಜುನಾಥ್ ಮೇಡಮ್ ಅವ್ರು. ಮೇಡಮ್ ಅವ್ರು 111 ಪೋಸ್ಟ್ ಅಸಿಸ್ಟೆಂಟ್ ಪ್ರೊಫೆಸರ್ ಇದಾವ್ರಿ. ಬಟ್ PU ಕಾಲೇಜ್ಗೆ ಇನ್ನೂ ನಮ್ಗೆ ಡೇಟಾ ಬಂದಿಲ್ಲ. ಸರ್ ನಮ್ದು ಕಾಮರ್ಸ್ ಸಬ್ ಟೈಮ್ ಮಾಡಿ. ಮೇಡಮ್ ಕಲ್ಲಮ್ಮ ಬಡಿಯರ್ ಮೇಡಮ್ ಅವ್ರ ಇದಕ್ಕೆ ಐತ್ರಿ ಮೇಡಮ್. ಇದು ಮಾಡ್ತಾ ಇದೀವಿ ಇಲ್ಲಿ, ಈಗ ಆಲ್ರೆಡಿ ಒಂದು ಟೈಮ್ ಟೇಬಲ್ ರೆಡಿ ಮಾಡ್ತಾ ಇದ್ವಿ. ನಮ್ಮ ಟೈಮ್ ಟೇಬಲ್ ಎಲ್ಲ ಟೀಮ್ ಸಂಬಂಧಪಟ್ಟಂಗೆ ನಿಮಗೆ ಕಾಮರ್ಸ್ ಸಂಬಂಧಪಟ್ಟಂಗೆ ಗ್ರೂಪ್ ಒಳಗೆ ಹಾಕ್ತೀವಿ ಎಲ್ಲ. ಒಮ್ಮೆ ಆ ಗ್ರೂಪ್ ನೋಡ್ಕೊಂಡ್ಬಿಟ್ರೆ ಎಲ್ಲ ಸಿಕ್ಬಿಡುತ್ತೆ ನಿಮ್ಗೆ. ಒಂದು 2-3 ದಿನ ಬಿಡ್ರಿ. 2-3 ದಿನ ಆದ್ಮೇಲೆ ಎಲ್ಲ ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಏನದು ಎಲ್ಲ ಸಬ್ಜೆಕ್ಟ್ ಇಂದ ಅಸಿಸ್ಟೆಂಟ್ ಪ್ರೊಫೆಸರ್ 10 ಟಾಪಿಕ್ಸ್ ಐತಿ. ಈ 10 ಟಾಪಿಕ್ಸ್ ಅನ್ನ ಒಂದು 3 ಮಂತ್ಸ್ ಅಥವಾ 120 ಡೇಸ್ ಅಲ್ಲಿ ಕವರ್ ಮಾಡಿ ಅದ್ಭುತವಾಗಿ ನೋಟ್ಸ್ ಮಾಡ್ತಕ್ಕಂಥ ಒಂದು ಟೈಮ್ ಟೇಬಲ್ ನ ರೆಡಿ ಮಾಡಿ ಹಾಕ್ತಾ ಇದೀವಿ. ಅಲ್ಲಿ ನೋಡ್ಕೊಡ್ರಿ ನೀವು ಅದನ್ನ. ಇನ್ನು ಕಂಪ್ಯೂಟರ್ ಟೀಚರ್ 1500 ಅಪ್ರೂವಲ್ ಕೊಟ್ಟಂತ ಅಲ್ರಿ, ಅದ್ರ ಬಗ್ಗೆ ಅಡಿಯಲ್ ಸರ್ ನೋಡೋಣ, ಬಂದ್ರೆ ಹೇಳ್ತೀನಿ ನಿಮಗೆ. ಮ್ಯಾಥ್ಸ್ ಸರ್ ಪ್ಲೀಸ್ ಸಿಲೆಬಸ್ ಪ್ರೊವೈಡ್ ಮಿ ಬೋತ್ ಪೇಪರ್ಸ್. ಓಕೆ ಸರ್, 100%.
ನಮಸ್ತೆ ಸರ್, ನಂದು ಎಕನಾಮಿಕ್ಸ್ ಸಬ್ಜೆಕ್ಟು, ಪ್ಲೀಸ್ ಟೈಮ್ ಟೇಬಲ್ ಕೊಡಿ. ಸರಿ ಸರ್, ಯಾರು? ಸಾರಿ, ಶ್ವೇತಾ ಮೇಡಮ್ ಅವರೇ, ಟೈಮ್ ಟೇಬಲ್ ರೆಡಿ ಮಾಡ್ತಾ ಇದ್ದೀವಿ ಎಲ್ಲ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ. ಒಂದು 2-3 ದಿನ ಹಿಡಿತಾ ಇದೆ ಅದು, ಯಾಕಂದರೆ ಟೈಮ್ ಶೆಡ್ಯೂಲ್ ಮಾಡಬೇಕು ಕರೆಕ್ಟಾಗಿರ್ತಕ್ಕಂಥ ಅವರು ಪ್ರೊಫೆಸರ್ಗಳು ಒಂದು ಹಿಂದಿನ ಒಂದು ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಅವ್ರು ಕರ್ಕೊಂಡು ಟೈಮ್ ಟೇಬಲ್ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟಂಗೆ ನಿಮ್ಗೆ ಕಮಿಂಗ್ ಡೇಸಲ್ಲಿ ಕೊಡ್ತೀನಿ ಅದನ್ನೆಲ್ಲ. ಸರಿ, ಇಷ್ಟು ಇವತ್ತಿನ ಒಂದು ಕಮೆಂಟ್ಗಳಿಗೆ ಉತ್ತರ ಕೊಟ್ಟಿದ್ದೀನಿ. ಮತ್ತೆ ನಾಳೆಯ ಒಂದು ವಿಡಿಯೋದಲ್ಲಿ ಕೂಡ ಬೇರೆ ವಿಚಾರಗಳನ್ನ ನೋಡೋಣ. ಅದಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ವಿಚಾರ ಏನಂದರೆ, ನೋಡ್ರಿ, ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿ ಸಿಗುತ್ತಾ. ಇನ್ನು ಕಮಿಂಗ್ ಡೇಸ್ ಕೂಡ ಅಲ್ಲಿ ಕ್ವಿಜ್ಗಳು ಸ್ಟಾರ್ಟ್ ಆಗ್ತಿರೋದು ಸಬ್ಜೆಕ್ಟ್ ವೈಸು ನಮ್ಮ ಕ್ಲೇವರಾ ಇಂಡಿಯಾ ಅಕಾಡೆಮಿ ಕ್ವಿಜ್ ಏನಿದೆಯಲ್ಲ, ಲಿಂಕ್ ಹಾಕಿರ್ತೀನಿ. ಈ ಟೆಲಿಗ್ರಾಮ್ ಚಾನಲಲ್ಲಿ ಜಾಯ್ನ್ ಆಗಿರಿ. ನಿಮ್ಗೆ ಇಲ್ಲಿ ಏನು ಸಿಗುತ್ತೆ ಅಂದರೆ, ವಿಶೇಷವಾಗಿ ಎಲ್ಲ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಡೈಲಿ ಒಂದು ಅಟ್ಲೀಸ್ಟ್ ಒಂದು 10ರಿಂದ 20 ಕ್ವಶನ್ಸ್ಗಳನ್ನು ಕ್ವಿಜಸ್ ಮಾಡ್ತಾ ಇರ್ತೀವಿ. ಅಟೆಂಡ್ ಆಗಿರಿ. ನಿಮ್ಗೊಂದು ಏನೋ ಇದು ಸಿಗುತ್ತೆ, ಏನೋ ರಿಫ್ರೆಶ್ ಸಿಗುತ್ತೆ. ಮತ್ತು ಮೇನ್ಸ್ ಏನೋ ನಾನು ಏನು ಓದಬೇಕು, ಏನು ಮಾಡಬಾರ್ದು, ಟೈಮ್ ಸೆನ್ಸ್ ಎಲ್ಲ ಬೆಳಿತೈತಿ. ಈ ಕ್ವಿಜ್ಜಲ್ಲಿ ಏನಾಗುತ್ತೆ ಅಂದರೆ, ನಿಮಗೆ ನಾವು ಬರೀ 30 ಸೆಕೆಂಡ್ ಕೊಡ್ತೀವಿ. 30 ಸೆಕೆಂಡ್ ಯಾವ ಥರ ಅಟ್ರಾಕ್ಟ್ ಮಾಡ್ತಾ ಅಂದರೆ, ಟೈಮ್ ಸೆನ್ಸ್ ಬೆಳೆಸ್ತಾ, ಆ ಟೈಮ್ ಸೆನ್ಸ್ ಒಳಗೆ ಏನು ಮಾಡ್ತೀವಿ ಅಂದರೆ, ನೀವು ಅಟೆಂಡ್ ಮಾಡಬೇಕು. ಮತ್ತು ಇಮಿಡಿಯೇಟ್ ಡಿಸಿಷನ್ ತಗೋ ಪವರ್ ಕೊಡುತ್ತೆ ನಿಮ್ಗೆ ಅದು. ಟೈಮ್ ಸೆನ್ಸ್ 30 ಸೆಕೆಂಡ್ ಅಂದರೆ ಡಿಸಿಷನ್ ಮೇಕಿಂಗ್ ಟೈಮ್ ಕೊಡುತ್ತೆ ನಿಮಗೆ ಅದು. ಡಿಸಿಷನ್ ಮೇಕಿಂಗ್ ಟೈಮ್ ಕೊಡುತ್ತೆ ಅದು. ಇನ್ನು ಹಾಗಾಗಿ ಒಂದು 30 ಸೆಕೆಂಡ್ ಇರ್ತಕ್ಕಂಥ ಟೈಮ್ ಮ್ಯಾನೇಜ್ಮೆಂಟನ್ನು ಪ್ರಯತ್ನ ಮಾಡೋದಾದ್ರೆ ನೀವು ಕ್ವಿಜ್ಗಳನ್ನ ಅಟೆಂಡ್ ಆಗ್ರಿ. ನಮ್ಗೇನು ಸಂಬಂಧ ಇಲ್ಲ, ನಾವು ಎಲ್ಲ ಸಬ್ಜೆಕ್ಟ್ ಸಂಬಂಧಪಟ್ಟ ಫ್ರೀಯಾಗಿ ಕ್ವಿಜ್ ಮಾಡ್ತಿದ್ವಿ. ಕ್ಲೇವರಾ ಇಂಡಿಯಾ ಅಕಾಡೆಮಿ ನಮ್ಮ ಇದರಲ್ಲಿ ಟೆಲಿಗ್ರಾಮ್ ಚಾನಲಲ್ಲಿ 100% ಮಾಡ್ತೀವಿ. ಯಾರು ಬೇಕಾದವ್ರು ಜಾಯ್ನ್ ಆಗ್ಬೋದು. ಜಾಯ್ನ್ ಮಾಡಿ ಏನು ಮಾಡ್ರಿ, ಲಿಂಕ್ ಹಾಕಿರ್ತೀನಿ, ಜಾಯ್ನ್ ಆಗ್ರಿ. ನಿಮಗೆ ಕಮಿಂಗ್ ಡೇಸ್ ಏನೈತಿ, ಒಂದು ಡೈಲಿ ಒಂದು 10 ಕ್ವಶನ್ ಆದ್ರೂ ನಿಮ್ಮ ಸಬ್ಜೆಕ್ಟ್ ಸಂಬಂಧಪಟ್ಟಂಗೆ ಅಲ್ಲಿ ನನ್ನ ಟಾರ್ಗೆಟ್ ಏನಂದ್ರೆ, ಅಸಿಸ್ಟೆಂಟ್ ಪ್ರೊಫೆಸರು ಮತ್ತು PU ಕಾಲೇಜ್ ಲೆಕ್ಚರ್. ನಾನು ಜಾಸ್ತಿ ಫೋಕಸ್ ಮಾಡೋದು ಇವೆರಡೇ. ಇಲ್ಲಿ ಮಾತ್ರ ಬರ್ತಕ್ಕಂಥ ಕಂಟೆಂಟು ಕ್ವಿಜ್ಗಳನ್ನು ನಮ್ಮ ಕ್ಲೇವರಾ ಇಂಡಿಯಾ ಅಕಾಡೆಮಿ ವತಿಯಿಂದ ನಿಮ್ಮ ಚಾನಲಲ್ಲಿ ಹಾಕಿರ್ತೀವಿ. ಯಾವ ಟೈಮಿಗೆ ಯಾವ ಸಬ್ಜೆಕ್ಟ್ ಹಾಕ್ತೀವಿ ಅನ್ನೋದು ಅಡ್ವಾನ್ಸ್ ಗ್ರೂಪಲ್ಲಿ ಹಾಕಿರ್ತೀವಿ. ನಿಮ್ಮ ಟೈಮ್ ನೋಡ್ಕೊಂಡು, ನಿಮ್ಮ ಕಂಫರ್ಟ್ ಟೈಮ್ ಇರ್ತದಲ್ಲ ಅಲ್ಲಿ ನೋಡ್ಕೊಡ್ರಿ. ಮತ್ತು ಅದಕ್ಕೆ ಏನಾದರೂ ಡಿಸ್ಕ್ರಿಪ್ಷನ್ ಕೊಡ್ತೀನಿ ನಾನು. ಮೀನ್ಸ್ ಅಂದರೆ ಎಕ್ಸ್ಪ್ಲನೇಷನು, ವೈ ಇಟ್ ಈಸ್ ರೈಟು, ವೈ ಇಟ್ ಈಸ್ ನಾಟ್ ರೈಟು, ಅಥವಾ ಈ ಕರೆಕ್ಟು, ಇನ್ಕರೆಕ್ಟು, ಟ್ರೂ, ಫಾಲ್ಸು, ಈ ಥರ ಆಪ್ಷನ್ಸ್ ಕೂಡ ಕೊಡ್ತೀನಿ. ನೆಕ್ಸ್ಟ್ ಅಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತೀನಿ ನಿಮಗೆ. ಏನಂದರೆ ಒಂದು 5ರಿಂದ 6 ಸಾಲಲ್ಲಿ ಕೂಡ ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಅದೇ ನಿಮ್ಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಕಂಟೆಂಟ್ ಸಿಕ್ಕಂಗಾಗತ್ತೆ. ಸೊ ಕ್ಲೇವರಾ ಇಂಡಿಯಾ ಅಕಾಡೆಮಿ ಏನು ಮಾಡಿರಿ, ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ. ಒಂದು ನಾಳೆಯಿಂದ ಒಂದು ಟೈಮ್ ಶೆಡ್ಯೂಲ್ ಮಾಡಿ ಹಾಕ್ತೀನಿ. ಆ ಟೈಮ್ ಶೆಡ್ಯೂಲಲ್ಲಿ ಎಲ್ಲರೂ ಬಂದು ಕ್ವಿಜ್ಜನ್ನು ಅಟೆಂಡ್ ಆಗಿರಿ. ಹೌದಾ? ಇಷ್ಟು ಪ್ರಮುಖವಾದ ವಿಚಾರಗಳು. ಮತ್ತು ನಿಮ್ಮ ಸಲಹೆ ಸೂಚನೆಗಳು ಏನಾದರೂ ಕೊಡೋದಿದ್ರೆ ನಮ್ಮ ನಂಬರ್ ಕಾಲ್ ಮಾಡಿರಿ. ಮುಕ್ತವಾಗಿರ್ತಕ್ಕಂಥ ಅವಕಾಶ ಇರುತ್ತೆ ಇಲ್ಲಿ. ಯಾಕಂದರೆ ನಾವು ಕಲಿಯುವ ಒಂದು ಹಂತದಲ್ಲಿದ್ದೀವಿ. ಕೆಲವು ವಿಚಾರಗಳಲ್ಲಿ ಕೂಡ ನಾವು ಮತ್ತೊಬ್ಬರಿಂದ ಕಲಿಯುವ ವಿಚಾರ ಇರುತ್ತೆ. ಸೊ ನಿಮ್ಮ ಸಲಹೆ ಸೂಚನೆಗಳನ್ನು ಮುಕ್ತವಾಗಿ ನಮಗೆ ತಿಳಿಸಿ. ನಮ್ಮ ಬೆಳವಣಿಗೆಗೆ ನಿಮ್ಮ ಸಲಹೆಗಳು ಉತ್ತಮದಾಯಕ ಒಂದು ಸಂದೇಶ ಅನ್ಕೋತೀನಿ ನಾನು. ಅದರಲ್ಲೇನು ಎರಡು ಮಾತಿಲ್ಲ. ಹಾಗಾಗಿ ಕಮಿಂಗ್ ಡೇಸಲ್ಲೂ ಕೂಡ ನಾನು GK ಕ್ಲಾಸ್ ಸಂಬಂಧಪಟ್ಟಂಗೆ ತುಂಬ ಜನ ಕ್ಲಾಸ್ಗಳು ಕೇಳ್ತಿದ್ದಾರೆ. ಡೈಲಿ ಒಂದು ಅರ್ಧ ಗಂಟೆ ಅಟ್ಲೀಸ್ಟ್ ಲೈವ್ ಆದರೂ ಬಂದು MCQ ಸಾಲ್ವ್ ಮಾಡಬೇಕು ಅನ್ನೋ ಒಂದು ವಿಚಾರದಲ್ಲಿದ್ದೀನಿ. ಅದಕ್ಕೆ ಒಂದು ಟೈಮ್ ಮ್ಯಾನೇಜ್ಮೆಂಟು ಮತ್ತು ನಮ್ಮ ಕಂಟೆಂಟ್ ಟೀಮ್ ಜೊತೆ ಮಾತಾಡಬೇಕಾಗಿತ್ತು. ಯಾಕಂದರೆ ಅವರು ಕರೆಕ್ಟಾಗಿ ಕಂಟೆಂಟ್ ರೆಡಿ ಮಾಡಿಕೊಟ್ರೆ ನಾನು ಇಲ್ಲಿ ಬಂದು ಕ್ಲಾಸ್ ಮಾಡ್ಬೋದು, ಇಲ್ಲಾಂದ್ರೆ ಆಗಂಗಿಲ್ಲ. ಹಾಗಾಗಿ ಏನದು ನಮ್ಮ GK ಕೂಡ ಒಂದು ಡೈಲಿ ಒಂದು ಅಟ್ಲೀಸ್ಟ್ ಒಂದು 10 ಕ್ವಶನ್ಸು 20 ಕ್ವಶನ್ಸು ಬಂದು ಒಂದು 15 ನಿಮಿಷದಲ್ಲಿ ನಿಮ್ಗೆ ಸಾಲ್ವ್ ಮಾಡಿಕೊಡೋ ಪ್ರಯತ್ನ ಮಾಡ್ತೀನಿ. ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಈ ಒಂದು ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಶುಭ ದಿನ. ಹ್ಯಾವ್ ಎ ಗುಡ್ ಡೇ.